ಮೊನ್ನೆ ತಾನೇ ಮಂಗಳೂರಿಗೆ ಮೋದಿ ಅವರು ಬಂದು ಹೋದ ಮೇಲೆ ಬಿಜೆಪಿಯಲ್ಲಿ ಬಣ ರಾಜಕೀಯ ಇದೆ ಅನ್ನೋದು ಬಹಿರಂಗವಾಗ್ತಾ ಇದೆ. ಹಾಗಿದ್ರೆ ಏನಾಯ್ತು? ನಳಿನ್ ಕುಮಾರ್ ಕಟೀಲ್ ವರ್ಸಸ್ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಬಣ ರಾಜಕೀಯ ಇದೀಗ ಬಹಿರಂಗವಾಗಿ ಚರ್ಚೆ ಆಗುವಂತೆ ಮಾಡಿದೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಬಣದಲ್ಲಿರುವವರು ಸೈಡ್ ಲೈನ್ ಆಗ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಮೋದಿ ಸ್ವಾಗತಿಸೋಕೆ ಕಟೀಲ್ ಬಣದವರಿಗೆ ಅವಕಾಶವನ್ನ ನೀಡದೆ ಬೇಕು ಅಂತ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಆರೋಪ. ಪಕ್ಷದ ಒಳ ಬೇಗುದಿಯನ್ನ ಬಿಚ್ಚಿಟ್ಟಿದ್ದಾರೆ ಉದಯ್ ಪೂಜಾರಿ ಬಳ್ಳಾಲ್ ಬಾಗ್ ಬಿರುವರ್ ಕುಡ್ಲ ಸಂಘಟನೆಯ ಸಂಸ್ಥಾಪಕರು. ಮೋದಿ ಭೇಟಿ ನೀಡಿದ್ದ ನಾರಾಯಣಗುರು ವೃತ್ತಕ್ಕಾಗಿ ಹೋರಾಟವನ್ನ ಮಾಡಿದ್ದು ಇದೇ ಉದಯ್ ಪೂಜಾರಿ. ಆದ್ರೆ ಮೋದಿ ಭೇಟಿ ವೇಳೆ ಬಿರುವೇರ್ ಕುಡ್ಲ ಸಂಘಟನೆಗೆ ಆಹ್ವಾನವನ್ನೇ ನೀಡಿಲ್ಲ, ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಈ ವಿಚಾರವಾಗಿ ಉದಯ್ ಪೂಜಾರಿ ಬಳ್ಳಾಲ್ ಬಾಗ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಗಳೂರಲ್ಲಿ ನಳಿನ್ ಬ್ರಿಜೇಶ್ ಬಣ ನಿರ್ಮಾಣವಾಗಿದೆ. ನಳಿನ್ ಕುಮಾರ್ ಕಟೀಲ್ ಜೊತೆ ಇದ್ದವರನ್ನ ಬೇಕು ಅಂತ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಲಾಗ್ತಾ ಇದೆ. ಸೊ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಮಾಡಿದಂತ ಒಂದು ಕೆಲಸ ಅಂತ ಅಂದ್ರೆ ಅದು ಅಲ್ಲಿನ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದ್ರು. ನಾರಾಯಣಗುರು ವೃತ್ತಕ್ಕೆ ತೆರಳಿ ನಾರಾಯಣಗುರು ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಬಿಲ್ಲವ ಸಮುದಾಯವನ್ನು ತನ್ನತ್ತ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೆ ಇಲ್ಲಾದಂಥ ಎಡವಟ್ಟು ಏನು ಅಂತ ಅಂದರೆ ಆ ನಾರಾಯಣಗುರು ವೃತ್ತಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದಂಥ ಸಂಘಟನೆಯನ್ನು ಅದರ ಪ್ರಮುಖರನ್ನು ಈ ಕಾರ್ಯಕ್ರಮಕ್ಕೆ ಕರೆದೇ ಇಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಯಾರೆಲ್ಲ ಗುರುತಿಸಿಕೊಂಡಿದ್ರೋ ಅವ್ರನ್ನೆಲ್ಲರನ್ನೂ ಬೇಕು ಅಂತಲೇ ಮೋದಿ ಅವರ ಸ್ವಾಗತದ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಬಂದಿದ್ದು ಬಿಜೆಪಿಯನ್ನು ಗೆಲ್ಲಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಈ ಬಣ ಬಡಿದಾಟ ಅವರು ಬಂದು ಹೋದ ಮೇಲೆ ಹೆಚ್ಚಾಗ್ತಾ ಇದೆ. ಇದು ಎಲೆಕ್ಷನ್ ಈ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ ಮತ್ತು ಬಹಿರಂಗವಾಗಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಕ್ಷೇತ್ರದಲ್ಲಿ. ಕೂಡ ಅವರ ಅದು ತುಂಬ ಬೇಸರ ಆಗ್ತಾ ಇದೆ ನಮಗೆ. ಯಾಕಂದ್ರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯರಮಣ್ಣನ್ನು ಕರಿಬಹುದಿತ್ತು ಅವರಿಗೆ, ಅದು ಕೂಡ ಅವರು ಕರೀಲಿಲ್ಲ. ಇಲ್ಲಿ ನೋಡಿ ನಮಗೆ ಯಾಕೆ ಬೇಸರ ಆಗ್ತಾಯಿದೆ ಅಂದರೆ ಅಲ್ಲಿ ಏರ್ಪೋರ್ಟಿಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ, ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ. ನಮಗೆ ಸಂಘದವರಾಗಲಿ ಪಕ್ಷದವರು ಹೋಗ್ತಾ ಇದ್ದರೆ ನಮಗೆ ಏನು ಬೇಜಾರಾಗ್ತಾ ಇರಲಿಲ್ಲ. ಇದು ಬೇಸರ ಆಗೋದು ನಮಗೆ ಅಂದರೆ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ, ಯಾರು ಪಕ್ಷ ವಿರೋಧ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ, ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ವಾ ಅಂತ ನಮಗೆ ತುಂಬ ಬೇಸರ ಮೂಡಿದೆ. ಇವರೆಲ್ಲರೂ ಆ ಸರ್ಕಲ್ಗೆ ಸಪೋರ್ಟ್ ಮಾಡಿದರು. ಮತ್ತು ಇತ್ತೀಚೆಗೆ ನೋಡಿ ಈಗ ಮೇಯರ್ ಸುಧೀರ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಮೊನ್ನೆ ಕರೀಲಿಲ್ಲ. ಪ್ರಥಮ ಪ್ರಜೆ ಅವರು ಎಲ್ಲ ಏನಂದರೆ ಅವರು ಕೂಡ ಮುಂದೆ ಇರಬೇಕಿತ್ತು, ಅವರಿಲ್ಲ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳೇ ಹೋಗಿದ್ದಾರೆ ಈ ಮೊನ್ನೆ ಮೋದಿಜಿ ಬರುವಾಗ. ನಳಿನ್ ಕುಮಾರ್ ಕಟೀಲ್ ಅವರ ಹತ್ರ ತುಂಬ ನಮ್ಮ ಬೇಡಿಕೆ, ನಮ್ಮ ಏನೆಲ್ಲ ಬೇಡಿಕೆ ಇದೆ ನಾವು ಅವರ ಹತ್ರ ಹೋಗ್ತಾ ಇದ್ದೇವೆ. ಹೋಗಿ ಅವರು ತಕ್ಷಣ ಮಾಡಿಕೊಡ್ತಾಯಿದ್ರು. ಪ್ರತಿಯೊಂದು ಬೇಡಿಕೆ ಏನಿದ್ರೆ ಸಹ ನಮ್ಮ ಸಮುದಾಯದವರಿಗಾಗಲಿ ನಮ್ಮ ಸಂಘಟನೆಯವರಿಗೆ ಆಗಲಿ ಏನಿದ್ರೆ ಸಹ ನಳಿನ್ ಕುಮಾರ್ ಕಟೀಲ್, ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ ಆಗಲಿ, ಹರೀಶ್ ಪೂಂಜೆ ಆಗಲಿ ಎಲ್ಲರೂ ಮಾಡಿಕೊಡ್ತಾಯಿದ್ರು. ಈಗ ಏನಾಗಿದೆ ಅಂದರೆ ಇಲ್ಲಿ ಒಂಥರ ಬನದ ಥರ ಆಗಿದೆ. ಏನಂದರೆ ಎರಡು ಒಂದು ನಳಿನನ್ನೊಂದು, ಒಂದು ಬ್ರಿಜೇಶ್ ಚೌಟ ಒಂದು. ಏನಂದರೆ ಈಗ ನಳಿನನ್ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಾಯಿದ್ದಾರೆ. ನೀವು ಬೇಕಾದ್ರೆ ನೋಡ್ಬೋದು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ ಅವರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ. ಹೀಗೆ ಇತ್ತೀಚೆಗೆ ತುಂಬ ಹೊರಗಿಂದ ನಮಗೆಲ್ಲ ಕೇಳಿ ಬರ್ತಿದೆ, ವೇದವ್ಯಾಸ್ ಕಾಮತ್ ಆಗಲಿ ಭರತನ ಎಲ್ಲರದ್ದು ಹೆಸರು ಬರ್ತಿದೆ. ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮಲ್ಲಿ MLA ಸೀಟ್ ಸಿಕ್ಕುವುದೇ ತುಂಬ ಕಷ್ಟ ಅಂತ ಇದೆ ನಮಗೆ ಇದಿರೋದು ಮಾಹಿತಿ ಬಂದಾಗೆ, ಹೊರಗಿಂದ ಮಾಹಿತಿ ಬಂದಾಗೆ. ಲಾಸ್ಟ್ ಟೈಮ್ MLA ಚುನಾವಣೆ ಟೈಮ್ಗೆ ನನಗೆ ಫೋನ್ ಮಾಡಿ ಹೇಳ್ತಿದ್ದರು, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಜೊತೆ ಒಂದು ಹೇಳಿ, ನನ್ನ ಬಗ್ಗೆ ಸ್ವಲ್ಪ ಒಳ್ಳೇದು ಮಾತಾಡಿ ಒಂದು ಹೇಳಿ ಅವರಿಗೆ ಅಂತ ಸೀಟ್ಗೋಸ್ಕರ. ಆಗ ಅವರಿಗೆ ನಾವು ಬೇಕಾಯಿತು. ಈಗ ಅವರಿಗೆ ಈ ನಾರಾಯಣಗುರು ವೃತ್ತದ ಸರ್ಕಲ್ಗೆ ಇನಾಗ್ರೇಷನ್ ಆಗುವಾಗ ನಾವು ಬೇಡವಾಯ್ತು ಅವರಿಗೆ. ಅದಲ್ಲದೆ ನೋಡಿ ಸತೀಶ್ ಕುಂಪಳ್ ಅವರಿಗೇನು ಜಿಲ್ಲಾಧ್ಯಕ್ಷ ಏನು ಶಾಶ್ವತ ಅಲ್ಲ, ಅದೇ ಇರೋದು ಖಾಲಿ 3 ವರ್ಷ ಮಾತ್ರ. ಆ ನಂತರ ಅವರು
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಮಂಗಳೂರಿನ ವಿಚಾರಕ್ಕೆ ಬಂದಾಗ ಇಲ್ಲಿ ಪ್ರಮುಖವಾಗಿ ಮೋದಿ ಬಂದಾಗ ಅದು ಏನೇ ಆಗಿದ್ರೂ ಕೂಡ ಎಲ್ಲವೂ ಸರಿ ಹೋಗ್ಬಿಡುತ್ತೆ, ಮೋದಿ ಅವರ ಹೆಸರಿನಲ್ಲಿ ಗೆಲ್ಲಬಹುದು ಅನ್ನುವಂಥ ವಿಚಾರ ಇತ್ತು. ಆದರೆ ಇಲ್ಲಿ ಯಾಕೋ ಗೊತ್ತಿಲ್ಲ, ಮೋದಿಯವರು ಬಂದು ಹೋದ ಮೇಲೆ ಈ ಬಣ ಬಡಿದಾಟ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಎಲೆಕ್ಷನ್ ಮೇಲೆ ಬೀರ್ಬೋದು? ಈ ಬಣ ಬಡಿದಾಟ ಕ್ಷೇತ್ರದಲ್ಲಿ ಯಾವ ಥರ ಆಗ್ತಿದೆ, ಕಾರ್ಯಕರ್ತರಿಗೆ ಇದು ಹೇಗೆ ಇರಿಸುಮುಸು ತರ್ತಾ ಇದೆ ಅಂತ? ನೀತಿ ನಿಜವಾಗ್ಲೂ ಹೌದು. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋದಿ ಬಂದ ಬಳಿಕ ಯಾವುದೇ ರೀತಿಯ ಸವಾಲುಗಳಿದ್ರು ಕೂಡ ಅದು ಬಿಜೆಪಿಗೆ ವರವಾಗಿ ಪರಿಣಮಿಸುತ್ತೆ. ಈ ಕಾರಣದಿಂದಲೇ ಈ ಬಾರಿ ಕೂಡ ಮೋದಿ ಹೆಸರದ ಮೊರೆಗೆ ಬಿಜೆಪಿ ಪಾಳೆಯ ಹೋಗಿತ್ತು. ಆದ್ರೆ ಇದೀಗ ವಿಪರ್ಯಾಸ ಅನ್ನುವ ರೀತಿಯಲ್ಲಿ ಮೋದಿ ಬಂದ್ ಹೋದ್ಮೇಲೆ ಒಂದೊಂದೇ ರೀತಿಯ ಬಣ ಬಡಿದಾಟಗಳು ಈಗ ಜಗಜ್ಜಾಹೀರಾಗ್ತಾ ಇರುವಂತದ್ದು ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ. ಮೊನ್ನೆ ಮೋದಿ ಆಗಮನವಾದಂತ ಸಂದರ್ಭ ಅನೇಕ ಜನ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಹೋಗಿದ್ರು, ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಹೋಗಿದ್ರು. ಇನ್ನು ಕೆಲವರು ಆ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಏನಿದೆ ಅಲ್ಲಿ ಬಂದಂತ ಸಂದರ್ಭವೂ ಕೂಡ ಅವರಿಗೆ ಗೌರವ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇದೇ ವಿಚಾರದಲ್ಲಿ ಈಗ ಆಕ್ರೋಶ ಅನ್ನುವಂಥದ್ದು ಭುಗಿಲೆದ್ದಿರುವಂತದ್ದು. ಈ ವಿಚಾರದಲ್ಲಿ ಮೋದಿ ಅವರನ್ನ ಸ್ವಾಗತ ಮಾಡುವಂತ ವಿಚಾರದಲ್ಲಿ ಒಂದು ಬಣದವರನ್ನ ಸೈಡ್ ಲೈನ್ ಮಾಡಲಾಗಿದೆ. ಆ ಬಣ ನಳಿನ್ ಕುಮಾರ್ ಕಟೀಲ್ ಬಣ ಅಂತ ನಳಿನ್ ಕುಮಾರ್ ಕಟೀಲ್ನ ಬಣದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.